ಅಸೆಂಬ್ಲಿಯಲ್ಲಿ ಗಂಭೀರ ಆರೋಪ ಮತ್ತೆ ಟೆಲಿಫೋನ್ ಕದ್ದಾಲಿಕೆಗೆ ಗದ್ದಲ. ಭಾಷಣ ನಿಲ್ಲಿಸೋಕೆ ಗವರ್ನರ್ಗೆ ಕೇಶವ ಕೃಪಾ, ದಿಲ್ಲಿಯಿಂದ ಒತ್ತಡ. HKP ಪ್ರಿಯಾಂಕ್ ಆಕ್ರೋಶವನ್ನು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಆರೋಪ ಮಾಡ್ತಾ ಇದೆ ಅಂದ್ರೆ ಫೋನ್ ಕದ್ದಾಲಿಕೆ ಆಗಿದೆ, ತನಿಖೆ ಆಗಲಿ ಅಂತ ಇದೇ ಸಂದರ್ಭದಲ್ಲಿ ಅಶೋಕ್ ಅವರು ಹೇಳಿದ್ದಾರೆ. ಈ ಹಿಂದೆನೂ ಕೂಡ ಒಂದು ಚರ್ಚೆ ಆಗಿತ್ತು, ಫೋನ್ ಕದ್ದಾಲಿಕೆ ಅಂತ. ಈಗ ಮತ್ತೆ ಆ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ರಾಜ್ಯ ಸರ್ಕಾರವು ಕೇಂದ್ರ ಹಾಗೂ ರಾಜಭವನದ ನಡುವಿನ ದೂರವಾಣಿ ಕದ್ದಾಲಿಕೆ ಮಾಡಿದೆ ಅಂತ ಆರೋಪಿಸಿ ಬಿಜೆಪಿ ಸದಸ್ಯರು ಸದನದಲ್ಲಿ ಗದ್ದಲ ಸೃಷ್ಟಿಸಿದ್ದು, ದೆಹಲಿಯಿಂದ ರಾಜ್ಯಪಾಲರಿಗೆ ಕರೆ ಬಂದಿದೆ ಎಂದಿರುವ ಸಚಿವ HK ಪಾಟೀಲ್ ಅವರ ಕ್ಷಮೆ ಯಾಚನೆಗೆ ಪಟ್ಟು ಹಿಡಿದ ಘಟನೆ ಬುಧವಾರ ಸದನದಲ್ಲಿ ನಡೆದಿದೆ. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಬಗ್ಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಅಶೋಕ್ ಅವರು, ಕಾಂಗ್ರೆಸ್ ಸದಸ್ಯರು ರಾಜ್ಯಪಾಲರಿಗೆ ಅವಮಾನ ಮಾಡಿದ್ದಾರೆ, ಇದಕ್ಕೆ ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯಿಸಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಚಿವ HK ಪಾಟೀಲ್ ರಾಜ್ಯಪಾಲರಿಗೆ ದೆಹಲಿಯಿಂದ ಫೋನ್ ಮಾಡಿಸಿ ಭಾಷಣನ ಅರ್ಧಕ್ಕೆ ನಿಲ್ಲಿಸುವಂತೆ ಮಾಡಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಇದಕ್ಕೆ ದನಿಗೂಡಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೇಶವ ಕೃಪಾ ಹಾಗೂ ದೆಹಲಿಯಿಂದ ರಾಜ್ಯಪಾಲರಿಗೆ ಕರೆ ಬಂದಿದೆ ಅಂತ ದೂರಿದ್ರು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಅಶೋಕ್ ಅವರು, ರಾಜಭವನ ಹಾಗೂ ದೆಹಲಿ ನಡುವೆ ದೂರವಾಣಿ ಸಂಭಾಷಣೆ ನಡೆದಿದ್ರೆ ಅದು ಸಚಿವರಾದ HK ಪಾಟೀಲ್, ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಗೆ ಗೊತ್ತಾಯಿತು? ರಾಜ್ಯ ಸರ್ಕಾರ ಟೆಲಿಫೋನ್ ಕದ್ದಾಲಿಕೆ ಮಾಡಿದೆ ಅಂತ ಇದೇ ಸಂದರ್ಭದಲ್ಲಿ ಆರೋಪಿಸಿದ್ರು. ಸೊ ಈ ಮುಖಾಂತರವಾಗಿ ಅದೊಂದು ಸ್ವಲ್ಪ ಹೊತ್ತು ಗದ್ದಲ ಕೋಲಾಹಲ ಸೃಷ್ಟಿಯಾಯಿತು. ಇನ್ನು ಗವರ್ನರ್ ಕುರಿತ ಚರ್ಚೆಗೆ ಸ್ಪೀಕರ್ ಖಾದರ್ ಬ್ರೇಕ್ ಹಾಕ್ತಾರೆ. ಗದ್ದಲ ತಡೆಗೆ ರೂಲಿಂಗ್ ಸುಗಮ ಕಲಾಪಕ್ಕೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಉಭಯ ಸದನಗಳ ಸದಸ್ಯರನ್ನ ಉದ್ದೇಶಿಸಿ ಭಾಷಣ ಮಾಡಿದ ನಂತರ ಸದನದಲ್ಲಿ ನಡೆದ ಘಟನೆ, ಚರ್ಚೆಗಳ ಬಗ್ಗೆ ಸದಸ್ಯರಿಗೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಇನ್ನು ಮುಂದೆ ರಾಜ್ಯಪಾಲರ ನಡವಳಿಕೆ ಬಗ್ಗೆ ಯಾರೂ ಮಾತನಾಡಬಾರದು ಅಂತ ಸ್ಪೀಕರ್ UT ಖಾದರ್ ಅವರು ರೂಲಿಂಗ್ ನೀಡಿದ್ದಾರೆ. ಸೊ ಏನೇನಾಯಿತು ಅಂತ ಕ್ವಿಕ್ ಆಗಿ ನೋಡೋಣ ಬನ್ನಿ. ಕಾನೂನು ಸಚಿವರು ಒಂದಲ್ಲ ಎರಡು ಸರ್ತಿ ಹೇಳ್ತಾರೆ ಗವರ್ನರಿಗೆ ಹೋಮ್ ಮಿನಿಸ್ಟ್ರಿಂದ ಫೋನ್ ಬಂದಿದೆ ಅಂತ ಹೇಳಿ. ಮುಖ್ಯಮಂತ್ರಿಗೆ ನೀವು ಪರ್ಮಿಷನ್ ಕೊಟ್ಟಿದ್ರೆ ಹೇಳ್ರಿ, ಯಾವ ಇದ್ರ ಪ್ರಕಾರ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ? ಯಾವ ಕಾನೂನಿನ ಪ್ರಕಾರ ಪರ್ಮಿಷನ್ ಕೊಟ್ಟಿದ್ದೀರಾ? ನಾನು ಅವ್ರಿಗೆ ಹೇಳಿಲ್ಲ. ನಂಬರ್ 1, ನಮ್ಮ ಸರ್ಕಾರ ಯಾರ್ದು ಕೂಡ ಟೆಲಿಫೋನ್ ಟ್ಯಾಪಿಂಗ್ ಮಾಡಲ್ಲ. ಹೇಗೆ ಹೇಳ್ತಾರೆ ಸರ್? ಗೊತ್ತಾಯ್ತಾ? ಯಾರ್ದು ಮಾಡಲ್ಲ, ವಿರೋಧ ಪಕ್ಷದವ್ರದ್ದು ಮಾಡಲ್ಲ, ನಮ್ಮ ಪಕ್ಷದವ್ರದ್ದು ಮಾಡಲ್ಲ, ಯಾರ್ದು ಮಾಡಲ್ಲ. ನಂಬರ್ 1, ಇದು ಓನ್ಲಿ ಇನ್ಫರೆನ್ಸ್ ಅಷ್ಟೇ. ಅದೇ ಅದರಿಂದ ಹೈಕಮಾಂಡ್ನಿಂದ ಬಂದಿರಬಹುದು ಅಂತಕ್ಕಂತ ಹೇಳಿದ್ದಾರೆ. ನೀವೇ ಉತ್ತರ ಕೊಟ್ಟಿದ್ದೀರಾ, ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ. ಏನು ಅದು ಇನ್ಫ್ಲುಯೆನ್ಸ್ ಅಂತ ನೀವೇನ್ ಹೇಳಿದ್ರಲ್ಲ, ಅದು ನೀವೇ ಹೇಳ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ. ಇನ್ಫ್ಲುಯೆನ್ಸ್ ಅವ್ರು ಬಹಳ ಸ್ಪೆಸಿಫಿಕ್ ಆಗಿ ಇವತ್ ಮಾತ್ರ ಅಲ್ಲ ಶುಕ್ರವಾರನೂ ಕೂಡ ಹೇಳಿದ್ರು, ಬಂದಿರಬಹುದು, ಇವತ್ತು ಕೂಡ ಹೇಳಿದ್ದಾರೆ. ಎಲ್ಲ ವಿಚಾರಗಳನ್ನು ಅವರೆಲ್ಲ ಬಂದಿರಬಹುದು ಅಂತ ಹೇಳಿಲ್ಲ, ಅವರು ಬಂದಿರಬಹುದು.